ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಾಲಿತ್ಯ. ವೆಲ್ಕಮ್ ಟು BR ಕಿಚನ್. ಸೊ ಇವತ್ತು ನಾವು RPC ಲೇಔಟಲ್ಲಿರೋ ರಾಜಮ್ಮ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಇವತ್ತು ಅವ್ರು ನಮಗೋಸ್ಕರ ಯಾವ ಥರ ವೆರೈಟೀಸ್ನ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ. ಸೊ ನಿಮ್ಮ ಪರಿಚಯ ಮಾಡ್ಕೊಡಿ. ಹೆಸರು ರಾಜಮ್ಮ ಅಂತ. ಓಕೆ, ಏನು ಮಾಡ್ಕೊಂಡಿದ್ದೀರಾ? ಗೃಹಿಣಿ. ಸೊ ಇವತ್ತು ನಮಗೋಸ್ಕರ ಏನು ಹೊಸ ಸ್ಪೆಷಲ್? ಆಲೂ ಚಾಪ್ಸ್ ಮಾಡೋಣ. ಓಕೆ, ಸೊ ವೀಕ್ಷಕರೇ, ಇವತ್ತು ನಮಗೋಸ್ಕರ ಆಲೂ ಚಾಪ್ಸ್ನ ರೆಡಿ ಮಾಡ್ತಿದ್ದಾರೆ. ಸೊ ಇನ್ನು ತಡ ಮಾಡೋದು ಬೇಡ, ಬನ್ನಿ ನೋಡೋಣ. ಮ್ಯಾಮ್, ಆಲೂ ಚಾಪ್ಸ್ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್? ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ, ಮೆಣಸು, ಹಸಿಮೆಣಸಿಕಾಯಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ. ಓಕೆ ಮ್ಯಾಮ್, ಫಸ್ಟ್ ಏನು ಮಾಡಬೇಕು? ಕಾಯಿ ಹಾಕೋಬೇಕು. ಓಕೆ, ಸ್ವಲ್ಪ ಮೆಣಸು, ಓಕೆ, ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಲವಂಗ, ಹಾಂ, ಬೆಳ್ಳುಳ್ಳಿ, ಗೆಡ್ಡೆ, ಶುಂಠಿ, ಶುಂಠಿ, ಹಾಂ, ಇದು ಅರ್ಧ ಟೊಮೊಟೊ. ಅರ್ಧ ಟೊಮೊಟೊ. ಓಕೆ, ಖಾರಕ್ಕೆ ಎಷ್ಟು ಬೇಕೋ ಹಸಿಮೆಣಸಿಕಾಯಿ, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಓಕೆ, ಪುದೀನ ಸೊಪ್ಪು. ಓಕೆ. ಸೊ ಇದಿಷ್ಟು ರುಬ್ಬಕ್ಕೆ. ಓಕೆ, ಈ ರುಬ್ಕೊಳ್ಳೋಣ. ಹಾಂ, ನೀರು ಹಾಕ್ಕೊಂಡು ಇಷ್ಟ. ಸೊ ಇದಾಗಿದೆ. ಓಕೆ, ಈ ಕುಕ್ಕರ್ ಇಟ್ಕೊಳ್ಳೋಣ. ಓಕೆ, ಸ್ಟವ್ ಹಚ್ಕೊಳ್ಳೋಣ. ಓಕೆ, ಸ್ವಲ್ಪ ಎಣ್ಣೆ ಹಾಕೋತೀನಿ. ಓಕೆ, ಆಯಿಲ್ ಸ್ವಲ್ಪ ಕಡಿಮೆ. ಓಕೆ, ಎಣ್ಣೆ ಕಾದ್ಮೇಲೆ ಹ್ಞೂ, ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಕಾದಿದೆ, ಈರುಳ್ಳಿ ಹಾಕೋತೀನಿ. ಓಕೆ. ಈರುಳ್ಳಿ ಸ್ವಲ್ಪ ಕೆಂಪಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡು. ಫ್ರೈ ಮಾಡಬೇಕು. ಹಾಂ, ತುಂಬ ಗೋಲ್ಡನ್ ಫ್ರೈ ಏನಿಲ್ಲ, ನಾರ್ಮಲ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಸಾಕು. ಇದಿಷ್ಟು ಆಗಿದೆ. ಈಗ ಟೊಮೊಟೊ ಹಾಕೋತೀನಿ. ಎಷ್ಟು ಮ್ಯಾಮ್? ಒಂದು ಅರ್ಧ ಟೊಮೊಟೊ. ಅರ್ಧ ಟೊಮೊಟೊ. ಟೊಮೊಟೊ. ಓಕೆ, ಅರ್ಧ ಟೊಮೊಟೊ, ಒಂದು ಈರುಳ್ಳಿ. ಒಂದು ಈರುಳ್ಳಿ. ಈಗ ರುಬ್ಬಕ್ಕೆ ಹಾಕೊಂಡಿದ್ದೀವಲ್ಲ ಅರ್ಧ, ಹಾಂ, ಈಗ ಅರ್ಧ ಹಾಕೊಂಡು ಓ, ಇಷ್ಟಾದರೂ ಸಾಕು. ಹಾಂ. ಈಗ ಆಲೂಗಡ್ಡೆ ಹಾಕೋ. ಓಕೆ. ಸೊ ಆಲೂಗೆಡ್ಡೆ ಮುಂಚೆನೇ ಕಟ್ ಮಾಡಿ ನೀರಲ್ಲಿ ಇಲ್ಲಿ ನೆನೆಸಿಟ್ಕೊಂಡು. ನೆನೆಸಲಿಲ್ಲ ಅಂದರೆ ಕಪ್ಪಾಗ್ಬಿಡ್ತಿದ್ದು. ಓಕೆ, ನೀರಲ್ಲಿ ನೆನೆಸಿಡಬೇಕು. ಎಷ್ಟು ಆಲೂಗಡ್ಡೆ ತೊಗೊಂಡಿದ್ದೀರಾ? ಒಂದೆರಡು ತೊಗೊಂಡಿದ್ದು ದಪ್ಪದು. ಎರಡು. ಓಕೆ. ಸೊ ಇದನ್ನು ಅದ್ರ ಜೊತೆ ನೀಟಾಗಿ ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿ. ಹಾಂ, ಚಪಾತಿಗೆ, ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರ್ತೀವಿ. ಹಾಂ. ನಿಮ್ಮ ಹೆಸರೇನು ಮ್ಯಾಮ್? ತುಂಬ ಡಿಫ್ರೆಂಟ್ ಆಗಿದೆಯಲ್ಲ. ಅದು ನಮ್ಮಮ್ಮ ರಾಜಿ ಅಂತ ಇಟ್ಟಿದ್ರು. ಓಕೆ. ಮಕ್ಕಳಾದ್ಮೇಲೆ ರಾಜಮ್ಮ ಅಂತ ಇಟ್ರು. ಓ, ಮುಂಚೆ ಎಲ್ಲ ನಿಮ್ಮನ್ನು ರಾಜಿ ಅಂತ ರಾಜಿ ಅಂತ ಕರೀತಿದ್ರು. ಮಕ್ಕಳಾದ್ಮೇಲೆ ಎಲ್ಲರೂ ರಾಜಮ್ಮ ಅಂತ ರಾಜಮ್ಮ. ಕರೆಯಕ್ಕೆ ಶುರು ಮಾಡಿ. ಆಗ ಸ್ವಲ್ಪ ದೊಡ್ಡವರಾಗೋದ್ವಲ್ಲ, ಮಕ್ಕಳಾದ್ಮೇಲೆ ಅದಕ್ಕೆ ರಾಜಮ್ಮ ಅಂತ ಇಟ್ರು. ಓಕೆ. ಸೊ ಮತ್ತೆ ನೀವು ಫ್ರೀ ಟೈಮಲ್ಲೆಲ್ಲ ಏನಿಲ್ಲ, ಮನೇಲೇ ಇರೋದು. ಹೊಸ ಹೊಸ ಅಡುಗೆಗಳೆಲ್ಲ ಟ್ರೈ ಮಾಡ್ತಾ ಮಾಡ್ತಾ ಇರ್ತೀನಿ. ಟ್ರೈ ನಾನು ಮಾಡೋದು ಎಲ್ಲರಿಗೂ ಇಷ್ಟ ಅಡುಗೆ. ಓಕೆ. ಎಲ್ಲ ಹಂಗೆ ಅಂತ ನಿಮಗೆ ನಮ್ಮ ಮಾಡೋಕ್ಕೆ ಬರೋಲ್ಲ, ಟೇಸ್ಟೇ ಬರಲ್ವಲ್ಲ ಅಂತ ನಮ್ಮ ನಾದಿದ್ದೀರೋರೆಲ್ಲ. ಓಕೆ. ಸೊ ನಾನು ಇದೇ ಫಸ್ಟ್ ಟೈಮ್ ಆಲೂ ಚಾಪ್ಸ್. ಯೂಶಲಿ ನಿಮಗೆ ಗೊತ್ತಿರೋ ಹಾಗೆ ಚಿಕನ್ ಚಾಪ್ಸು, ಮಟನ್ ಚಾಪ್ಸ್ ಇದೆಲ್ಲ ಕೇಳಿ ಆಲೂ ಚಾಪ್ಸ್ ಇದು ತಿಂದು ನೋಡ್ರಿ, ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಎಲ್ಲರೂ ಇಷ್ಟಪಡ್ತಾರೆ. ಇದು ಡಿಫ್ರೆಂಟ್ ಆಗಿದೆ. ಹೌದು. ಈಗ ರುಚಿಗೆ ಸೊ ಇದನ್ನು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ನಾವು. ಸ್ವಲ್ಪ. ಓಕೆ. ಆಮೇಲೆ ಈಗ ರುಚಿಗೆ ಎಷ್ಟು ಬೇಕಷ್ಟು ಓಕೆ. ನಾನು ಕೈಲಿ ಹಾಕ್ತೀನಿ. ಹಾಂ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಸ್ಪೂನಲ್ಲಿ ಗೊತ್ತಾಗಲ್ಲ. ಹಾಂ, ಹೌದು. ಇದು ಕಲ್ಲುಪ್ಪೆ ಹಾಕಬೇಕು. ಹಂಗೇನಿಲ್ಲ, ಯಾವ್ದಾರು ಹಾಕೋಬೋದು. ಓಕೆ. ಆದರೆ ಟೇಸ್ಟ್ ನನಗೆ ಇದು ರೂಢಿ ಆಗಿದೆ. ಹೇಳ್ತಾರೆ ಕಲ್ಲುಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿರುತ್ತೆ. ಹೌದು. ಸ್ವಲ್ಪ ಅಷ್ಟು ಪುಡಿ ಹಾಕೋತೀನಿ. ಓಕೆ. ಸೊ ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಸೊ ವೆರಿ ಸಿಂಪಲ್ ರೆಸಿಪಿ. ಹೌದು, ಬೇಗ ಆಗುತ್ತೆ. ಬೆಳಿಗ್ಗೆ ಟೈಮ್ ಆಫೀಸ್ಗೆ ಹೋದ್ರೆ ಹೌದು, ಜಲ್ದಿ ಆಗುತ್ತೆ. ಚಪಾತಿಗೆಲ್ಲ ಗ್ರೇವಿ ಇವಾಗ ಇಟ್ಕೊಂಡಿದ್ದೀವಲ್ಲ, ಹಾಂ, ಇದು ರುಬ್ಬಿರೋ ಖಾರನ ಅದಕ್ಕೆ ಮಿಕ್ಸ್ ಮಾಡಬೇಕು. ಮಸಾಲೆ ಹಾಕಿದ್ದೀವಲ್ಲ, ಸ್ವಲ್ಪ ಎಣ್ಣೆಲಿ ಹಂಗೆ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಯಾಕೆಲ್ಲ ಹಸಿದೆ ರುಬ್ಕೊಂಡಿದ್ದೀವಲ್ಲ, ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಅದನ್ನ ರುಬ್ಬುವಾಗ ತುಂಬ ಏನು ಸಾಫ್ಟ್ ಆಗೆಲ್ಲ ಏನಿಲ್ಲ, ಸ್ವಲ್ಪ ತರಿದ್ರೂ ಪರವಾಗಿಲ್ಲ, ಚೆನ್ನಾಗಿರ್ತದೆ. ಸ್ವಲ್ಪ ಎಣ್ಣೆಲಿ ಆಯಿತು. ಸ್ವಲ್ಪ ಬಾಯ್ಲ್ ಬಾಯ್ಲ್ ಆಗಬೇಕು. ಆಗಬೇಕು. ಸೊ ನಾನ್ ವೆಜ್ ಎಲ್ಲ ಮಾಡ್ತಾ ಇರ್ತೀರಾ ನೀವು? ಮಾಡ್ತೀನಿ. ಯಾವುದು ತುಂಬ ಇಷ್ಟಪಟ್ಟು ನಿಮ್ಮ ಮನೆಯಲ್ಲಿ ಹೇಳೋದು? ಎಲ್ಲ ಚೆನ್ನಾಗಿ ಮಾಡ್ತೀನಿ. ಯೂಶಲಿ ತುಂಬ ಅದು ಕೈಮಾ. ಕೈಮಾ. ಓಕೆ. ಇದಕ್ಕೆ ಬೇಳೆ ಇದೆಯಲ್ಲ, ಇವಾಗಂತೂ ಆಲ್ಮೋಸ್ಟ್ ಸೀಸನಲ್ಲಿ ಇದ್ಕಿದ್ ಬೆಳೆದೆಲ್ಲ ಅದು ಹಾಕಿ ನೆನ್ನೆ ಮಾಡಿದ್ದಾರೆ, ಮಳೆ ಬಂದಿದ್ರು, ಅವ್ರು ಮಾಡಿಕೊಟ್ಟಿದ್ದೆ. ಓಕೆ ಓಕೆ. ಬಿರಿಯಾನಿ, ಹಾಂ, ಚಾ, ಆಮೇಲೆ ಕೈಮಾ. ಓಕೆ.
ಆಮೇಲೆ ಚಿಕನ್ ಸಾಂಬಾರು ಹಾ. ಅವೆಲ್ಲ ಮಾಡಿದ್ವಿ. ಸೊ ಆಲ್ಮೋಸ್ಟ್ ನಾನ್ ವೆಜ್ ಅಲ್ಲಿ ಜಾಸ್ತಿ ವೆರೈಟೀಸ್ ಮಾಡ್ತಿರ್ತೀರಾ, ವೆಜ್ ಅಲ್ಲಿ ಜಾಸ್ತಿ ಫಸ್ಟ್ ವೆರೈಟಿ? ನಾವು ತಿಂತಾ ಇರ್ಲಿಲ್ಲ, ಈ ಹೊಸಳಿಯ ಬಂದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಾನ್ ವೆಜ್ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ಅವಾಗೆಲ್ಲ ಇದೆ, ನಾನು ಇದು ವೆಜ್ಜೇ ಮಾಡ್ತಿದ್ದೆ ಜಾಸ್ತಿ. ಸೊ ಇದು ತುಂಬಾ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಿ ಸ್ವಲ್ಪ ಈಗೆಲ್ಲ ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ ನಾವು ಅದನ್ನ ನೆಕ್ಸ್ಟ್ ಪ್ರೊಸೀಜರ್ ಏನು ಮ್ಯಾಮ್? ಅಷ್ಟೇನೆ. ಓಕೆ. ಸ್ವಲ್ಪ ವೆರಿ ಸಿಂಪಲ್ ಅಲ್ಲ? ಎಷ್ಟು ಅಂದ್ರೆ ಬೆಳಗ್ಗೆ ಮಕ್ಳಿಗೆ ಟಿಫಿನ್ ಬಾಕ್ಸ್ ಏನಾದ್ರು ರೆಡಿ ಮಾಡ್ಬೇಕಂದ್ರೆ ಬೇಗ ಇಮಿಡಿಯೇಟ್ ಆಗುತ್ತೆ. ಚಪಾತಿ ಜೊತೆಗೆಲ್ಲ ಬೇಗ ಆಗುತ್ತೆ. ರೈಸು ಕಲ್ಸ್ಕೊಬೋದು, ಚೆನ್ನಾಗಿರ್ತದೆ. ಓ ಹೌದಾ? ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡು ಕ್ಯಾಪ್ ಅಂದ್ರೆ ಜಾಸ್ತಿ ಇದು ಸ್ವಲ್ಪ ತಿಕ್ಕಾಗಿ ಗ್ರೇವಿ ತರ ಇದ್ರೇನೆ ಬೆಸ್ಟ್ ಅನ್ಸುತ್ತೆ. ಚೆನ್ನಾಗಿರ್ತದೆ. ಇಷ್ಟು ಇದೆಯಲ್ವಾ, ನಾವು ಸ್ವಲ್ಪ ಫ್ರೈ ಮಾಡ್ಬಿಟ್ಟು ಸ್ವಲ್ಪ ನೋಡೋದಲ್ಲ ವೀಕ್ಷಕರೇ, ಬೆಳಗ್ಗೆ ಟೈಮ್ ಏನಾದರೂ ಅರ್ಲಿ ಆಗಿ ನಿಮ್ಮ ಮಕ್ಳಿಗೆ ಏನಾದರೂ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಚಪಾತಿ, ಪೂರಿ, ಎನಿಥಿಂಗ್ ಸಿಂಪಲ್ ಗ್ರೇವಿ, ಆಲೂ ಚಾಪ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ. ಓಕೆ, ದೆನ್ ನೆಕ್ಸ್ಟ್ ಮ್ಯಾಮ್? ನೆಕ್ಸ್ಟ್ ಅಷ್ಟೇ, ಇದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಓಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಬಿಟ್ಟು ಕ್ಯಾಪ್ ಹಚ್ಬಿಟ್ಟು ಅಷ್ಟೇ. ಓಕೆ, ಇದು ಫೈನಲಿ ಇನ್ನೇನು ಅದಕ್ಕೆ ನಾವು ಆ್ಯಡ್ ಮಾಡೋದೇನಿಲ್ಲ? ಇನ್ನೇನಿಲ್ಲ, ಎಲ್ಲ ರುಬ್ಬಕ್ಕೆ ಹಾಕೊಂಡಿದ್ವಲ್ಲ. ಹಾಂ, ಸ್ವಲ್ಪ ಇದೆಲ್ಲ ಬಾಯ್ಲ್ ಮಾಡಿ ಆಮೇಲೆ ವಿಜಿಲ್ ಹಾಕೋದು. 2 minutes ಕುಕ್ಕಿಂಗ್ ಇದೆಲ್ಲ? ಹೌದು, ಇಮಿಡಿಯೇಟ್ ಬೇಗ ಆಗುತ್ತೆ. ಓಕೆ. ಮನೆಯಲ್ಲೆಲ್ಲ ಯಾರ್ಯಾರು ಇದ್ದೀರಾ ಮ್ಯಾಮ್ ನೀವು? ಮನೇಲಿ ನನ್ನ ಮಗ. ಹೌದಾ? ಈಗ ಮಗಳು ಮದುವೆ ಮಾಡಿ ಕಳ್ಸಿದ್ದೀವಿ. ಹೌದಾ? ಈಗ ನಾನು ನನ್ನ ಮಗ ಇಬ್ಬರೇ ಇರೋದು. ಎಲ್ಲಿ ಮದುವೆ ಮಾಡಿದ್ದು? ಮೈಸೂರು. ಮೈಸೂರಿಗೆ. ಮಗ ಏನು ಮಾಡ್ಕೊಂಡಿದ್ದಾರೆ? ಅವ್ನು ಇಲ್ಲೇ ಪ್ರೈವೇಟ್ ಕೆಲಸ ಹೋಯ್ತಾನೆ. ಓ ಹೌದಾ? ಓಕೆ, ಈಗ ನೀವು ನಿಮ್ಮ ಮಗ ಮಾತ್ರ ಮನೆಯಲ್ಲಿ? ಈಗ ಅವನಿಗೂ ನೋಡ್ತಾ ಇದ್ದೀನಿ ಹುಡುಗಿನ ಹೌದಾ? ಮಾಡಕ್ಕೆ ಅಂತ. ಓಕೆ ಓಕೆ. ಅವ್ನಿಗೆ 27 ಏಜು. ಅವನಿಗೀಗ ಧನುರ್ಮಾಸ ಐತಲ್ವಾ, ಇದು ಮುಗಿಲಿ ಅಂತ ಇತ್ತು. ಓಕೆ. ಇದು ಮುಗೀತಲ್ವ, ಈಗ ನೋಡಕ್ ಸ್ಟಾರ್ಟ್ ಮಾಡಿದ್ದೀನಿ. ಅವ್ನು ಹುಡುಗಿ ಹುಡುಕ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ. ಯಾವ ಥರ ಸೊಸೆ ಬರ್ಬೇಕಂತ ಇಂಟ್ರೆಸ್ಟ್ ಇದೆ ಮ್ಯಾಮ್? ಏನಿಲ್ಲ, ಬಂದನೇವು ಚೆನ್ನಾಗಿ ಬಾಣಿಸ್ಕೊಂಡು ನೋಡ್ಕೊಂಡು. ಓಕೆ. ಲವ್ ಮ್ಯಾರೇಜ್ ಇನ್ ಕೇಸ್ ಏನಾದರೂ ಇಲ್ಲ, ನೀವು ಅರೇಂಜ್ ಮ್ಯಾರೇಜ್ ಮಾಡ್ಬೇಕನ್ನೋ ಹಂಗೇನಿಲ್ಲ. ಆಗ ಇಷ್ಟಪಟ್ಟು ಯಾರನ್ನಾದ್ರೂ ಕರ್ಕೊಂಬಂದು ಅಮ್ಮ ನಾನು ಇವಳು ಇಷ್ಟಪಡ್ತಿದ್ದೀನಿ ಅಂದ್ರೆ ಇವಾಗ ಅವ್ನು ನನ್ನ ಮೇಲೆ ಬಿಟ್ಬಿಟ್ಟವನೆ. ಓ ಹೌದಾ? ನಾನು ಲವ್ ಎಲ್ಲ ಮಾಡಲ್ಲ, ಮಗ ಇರ್ಬೇಕು. ನೀನು ತೋರಿಸಿರೋ ಹುಡುಗಿನೇ ಮದುವೆ ಮಾಡ್ಕೋತೀನಿ ಅಂತ ಹೇಳವನೆ. ವೆರಿ ನೈಸ್. ಈಗಿನ ಕಾಲದಲ್ಲೂ ಅಮ್ಮ ನೋಡಿದ ಹುಡುಗಿನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ನಿಮ್ಮ ಮಗನ ಬಾಯಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಓಕೆ. ಲವ್ಗೆಲ್ಲ ಹೋಗಲ್ಲ ಅವನು. ಹಾಂ, ಇನ್ನು ಯಾವ ತೋರಿಸ್ತಿ ಅದು ಆಯ್ತೀನಮ್ಮ ಅಂತ ಹೇಳ್ತಾನೆ. ವೆರಿ ನೈಸ್. ಈಗ ಮಗಳದ್ದು ಒಂದು ಚಿಂತೆ ಇತ್ತು. ಓಕೆ. ಮಗಳದ್ದು ಆಯ್ತಲ್ವಾ, ಈಗ ಮಗನ್ ಮಾಡ್ಬೇಕಂತ ಸ್ವಲ್ಪ ನೀರು ಹಾಕ್ತೀನಿ, ಜಾರ್ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಆಯ್ತು ಸಾಕಷ್ಟೇ. ಸೊ ಗ್ರೇವಿ ಅದಕ್ಕೆ ಕರೆಕ್ಟ್ ಆಗಿರುತ್ತೆ ಅದು. ಹೌದು ಮ್ಯಾಮ್, ನಿಮ್ದು ಆಫೀಸ್ ಎಲ್ಲ? ಏನಿಲ್ಲಪ್ಪ, ಮನೇಲೇ ಇರೋದೆ. ಮನೇಲಿ ಇರೋದು. ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಿರ್ತೀರಾ ಹಾಗಿದ್ರೆ? ಟಿವಿ ನೋಡೋದು. ಸೀರಿಯಲ್ಸ್ ಜಾಸ್ತಿ ನೋಡ್ತಿರ್ತೀರಾ? ನೋಡ್ತೀನಿ. ಯಾವುದು ನಿಮ್ಮ ಫೇವ್ರೆಟ್ ಸೀರಿಯಲ್? ಲಕ್ಷ್ಮೀ ಬಾರಮ್ಮ. ಲಕ್ಷ್ಮೀ ಬಾರಮ್ಮ ತುಂಬಾ ಕೇಳ್ತಿರ್ತೀನಿ. ಆಲ್ಮೋಸ್ಟ್ ಮನೇಲಿರೋ ಗೃಹಿಣಿಗಳ ಆಲ್ಮೋಸ್ಟ್ ಟೈಮ್ ಪಾಸ್ ಅದು ಚೆನ್ನಾಗಿದೆ, ನೋಡ್ತಾ ಇರ್ತೀನಿ. ಆಕ್ಚುಲಿ ಹೌದು ಹೌದು. ಸೊ ಸೀರಿಯಲ್ಲು ಅದು ಬಿಟ್ರೆ ಅಡುಗೆ. ಆಮೇಲೆ ಬಿಗ್ ಬಾಸ್ ಇತ್ತಲ್ಲ, ಅದು ನೋಡ್ತೀನಿ. ಹಾಂ ಹಾಂ, ಇವಾಗ ಬಿಗ್ ಬಾಸ್ ನೋಡ್ತಾ ಇರ್ತೀನಿ. ಹೋದಾರ್ ಬಂದೆಲ್ಲ ನೋಡ್ಕೊಳ್ಳೋದು, ಒಳ್ಳೆ ಅಡುಗೆ ಮಾಡೋದು. ಓಕೆ. ನಿಮ್ಗೆ ಕಂಪ್ಲೀಟ್ ಹಾಬೀಸ್ ಅಂದ್ರೆ ನಿಮ್ದು ಅಡುಗೆ ಅಂತ ಹೇಳ್ಬಿಡಿ. ಅಡುಗೆ ಮಗನಿಗೋಸ್ಕರ ಒಳ್ಳೆ ವೆರೈಟೀಸ್ ಅಡುಗೆ ಮಾಡಿ. ಆಫೀಸ್ಗೆ ಹೋಗ್ತಾನಲ್ಲ, ಅಷ್ಟೊತ್ತಿಗೆ ಎದ್ದು ಮಾಡ್ಬೇಕಲ್ಲ. ಮೂವೀಸ್ ಎಲ್ಲ ಹೋಗ್ತಿರ್ತೀರಾ? ಹೋಗಲ್ಲ, ಇಲ್ಲ, ಅಪರೂಪ ಹೋಗೋದು. ಮನೆಯಲ್ಲಿ ಟಿವಿ ಅಷ್ಟೇ. 4-5 ಜನ ಎಲ್ಲ ಚೆನ್ನಾಗಿದೆ ಅಂದ್ರೆ ಮಾತ್ರ ಹೋಗ್ತೀನಿ. ಓ, ಎಲ್ಲರೂ ನಿಮ್ಗೆ ಅದನ್ನ ಫೀಡ್ಬ್ಯಾಕ್ ಹೇಳಬೇಕು, ಚೆನ್ನಾಗಿದೆ ನೀವು ಮೂವಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಅಂದ್ರೆ ಹೋಗ್ತೀನಿ, ಅಂದ್ರೆ ಇಲ್ಲ. ಯಾರು ನಿಮ್ಮ ತುಂಬಾ ಫೇವ್ರೆಟ್ ಹೀರೋ? ರಾಜ್ಕುಮಾರೇ. ಓ, ಅಣ್ಣವ್ರು ಯಾವತ್ತಿದ್ರು ಎಲ್ರಿಗೂ ಫೇವ್ರೆಟ್. ಅವರೇ ಇಷ್ಟ. ಒಂದು ಸ್ವಲ್ಪ ರುಚಿ ಹಾಕ್ತೀನಿ, ಅಲ್ಲೂ ಸ್ವಲ್ಪ ಹಾಕಿದ್ವಲ್ಲ, ಈಗ ಸ್ವಲ್ಪ ಹಾಕ್ತೀನಿ. ಅಲ್ಲ, ಸಪ್ಪೆ ಆದ್ರೆ ಹೆಂಗ ಹಾಕೋಬಹುದು, ಉಪ್ಪು ಹಾಕ್ಬಿಟ್ರೆ ತಿನ್ನಕ್ಕಾಗಲ್ವಲ್ಲ. ಟೇಸ್ಟ್ ನೋಡ್ಕೊಂಡು ನಾವು ಆಮೇಲೆ ಸರಿ ಮಾಡ್ಕೋಬಹುದು. ಅದಕ್ಕೆ ಈಗ ಸ್ವಲ್ಪನೇ ಹಾಕಿ. ಆ್ಯಕ್ಚುಲಿ ಇವಾಗಲೂ ನಮಗೆ ಟೇಸ್ಟ್ ನೋಡೋ ಆಪ್ಷನ್ ಇರುತ್ತೆ ಅದರಲ್ಲಿ. ನಾವು ಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡೋದು. ಹೌದು, ನೋಡ್ಬೋದು. ಈಗ ಕುಕ್ಕರ್ ಮುಚ್ಚಿಬಿಡ್ತೀನಿ. ಓಕೆ. 2 ವಿಜಲು. ಸೊ ಇವಾಗ ಇದು ಎಷ್ಟು ವಿಜಲ್ ಬರಬೇಕು? 2 ವಿಜಲು. ಒಂದು ಮೀಡಿಯಮಲ್ಲಿ ಇಟ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇರಲ್ಲ? 2 ವಿಜಲ್ ಬಂದರೆ ಸಾಕು. ಸೊ ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು ಮ್ಯಾಮ್? 30 ವರ್ಷ ಆಗಿದೆ, ತುಂಬ ಸೀನಿಯರ್. ಹೌದು. ಓಕೆ. ಏನು ಮಾಡ್ತಿದ್ದಾರೆ ನಿಮ್ಮ ಮನೆಯವರು? ಅವ್ರು ಚೆಕ್ ಪೋಸ್ಟ್ ಹೋಗ್ತಾ ಇದ್ರು. ಓಕೆ, ಚೆಕ್ ಪೋಸ್ಟ್ ಹೋಗ್ತಾ ಇದ್ರು. ಮತ್ತೆ ಇವಾಗ? ಈಗಿಲ್ಲ, ಅವರು ತೀರೋಗಿದ್ದಾರೆ. ಓಕೆ. ಕೊರೋನಾ ಬಂತಲ್ಲ, ಫಸ್ಟ್ ಅಲೆ ಬಂತಲ್ಲ, ಅವಾಗ ತೀರೋದು. ಅವಾಗ ತೀರೋಗಿ ಮಗಳಿಗೆ ಹುಡುಗನ ಹುಡುಕಿ ಮದುವೆ ಮಾಡಿದ್ದೀನಿ. ಓ, ನೀವೇ ಜವಾಬ್ದಾರಿ ಎಲ್ಲ ತಗೊಂಡು ಮಾಡಿ. ವೆರಿ ನೈಸ್ ಮ್ಯಾಮ್. ಆ್ಯಕ್ಚುಲಿ ಸೊ ಒಬ್ಬಳೇ ಮಗಳು ಒಬ್ಬರೇ ಮಗ ಇರೋದು? ಇಬ್ಬರೇ ಇರೋದು. ಓಕೆ. ಸೊ ಎಷ್ಟು ವರ್ಷ ಆಯಿತು ಸರ್? ಈಗ ಒಂದು 5 ತಿಂಗಳು ಬಂದು 5 ವರ್ಷ ಆಯಿತು. 5 ವರ್ಷ ಆಯಿತು. ಸೊ ನಮ್ಮ ಕೋವಿಡ್ ಟೈಮಲ್ಲಿ ಫಸ್ಟ್ ಅಲೆ ಬಂತಲ್ಲ, ಅವಲ್ಲೇ ತೀರೋದು. ಸೊ ಇವಾಗ ನೀವು ಮಗ ಇಬ್ಬರೇ. ಈಗ ಬಂದರೆ ಸೊಸೆ ಬಂದರೆ ಅವಳೊಬ್ಳು. ಒಳ್ಳೇದಾಗತ್ತೆ, ಖಂಡಿತ ಒಳ್ಳೇದಾಗತ್ತೆ. ಅದ್ರಲ್ಲಿ ಬೇರೆ ನಿಮ್ಮ ಮಗ ಹೇಳಿದಾನೆ ಅರೇಂಜ್ ಮ್ಯಾರೇಜ್ ಆಗ್ಬೇಕಂತ ಹೇಳಿ, ಒಳ್ಳೆ ಸೊಸೆ ಸಿಗ್ತಾರೆ. ಈಗ ಮಗಳು ಮದುವೆ ಮಾಡಿ ಒಂದು 6 ತಿಂಗಳಾಯ್ತಲ್ವಾ, ಸ್ವಲ್ಪ ರೆಸ್ಟ್ ಮಾಡೋಣ, ಇನ್ನೊಂದು 5-6 ತಿಂಗಳು ಬಿಟ್ಕೊಂಡು ನೋಡೋಣ ಅನ್ಕೊಂಡಿದ್ದೀವಿ ಮಗನಿಗೆ. ಓಕೆ. ನಿಮ್ಮ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ ಅಂದರೆ ಯಾವುದು ಮ್ಯಾಮ್? ತುಂಬ ಖುಷಿಯಾಗಿ ನಾನು ಇದನ್ನು ಮರೆಯೋಕ್ಕಾಗಲ್ಲ ಅನ್ನೋ ಒಂದು ಇನ್ಸಿಡೆಂಟ್ ಯಾವುದಿದೆ ನಿಮ್ಮ ಲೈಫಲ್ಲಿ? ಅದೇ ಕಾರ್ ತೊಗೊಂಡ್ವಲ್ಲ ಅದು. ಓ, ವೆರಿ ನೈಸ್. ಯಾವ ಕಾರ್ ತೊಗೊಂಡ್ರಿ? ಏನು
ವೆನ್ಯೂ ಕಾರ್ ತಗೊಂಡು. ಸೊ ಮಗ ಅವನೇ ತಗೊಂಡಿದ್ದು, ಅದಕ್ಕೆ ಖುಷಿ ಆಯ್ತು. ಓ ವೆರಿ ನೈಸ್. ಮಗನ್ನ ಆಲ್ಮೋಸ್ಟ್ ಯೂಶಲಿ ಗಂಡು ಮಕ್ಳಿಗೆ ಅಮ್ಮಂದ್ರಿಗೆ ಏನಾದ್ರು ಈ ಗಂಡು ಮಕ್ಳು ಏನಾದ್ರು ಒಂದು ಸಂಪಾದನೆ ಮಾಡಿದ್ರೆ ಅಂದ್ರೆ ಎಷ್ಟು ಖುಷಿ ಆಗುತ್ತಲ್ಲ, ಅದು ನಿಮ್ಮಲ್ಲಿ ರೂಪಾಯಿ ತಗೊಂಡಿಲ್ಲ ಅವನು, ಇದ್ರಲ್ಲೇ ತಗೊಂಡಿದ್ದಾನೆ. ವೆರಿ ಅದು ಖುಷಿ ಆಯ್ತು ನನಗೆ, ತುಂಬಾ ಸಂತೋಷ ಆಯ್ತು. ಸೊ ಇದು ಇವಾಗ ನಮ್ಗೆ 2 ವಿಷಲ್ ಬರ್ಬೇಕು. ಬೆಸ್ಟ್ ಅಂದಮೇಲೆ ವರ್ಸ್ಟ್ ಮೂಮೆಂಟ್ ಅನ್ನೋದು ನಮ್ಮ ಲೈಫಲ್ಲಿ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ವರ್ಸ್ಟ್ ಮೂಮೆಂಟ್ ಅಂದರೆ ಯಾವುದು? ಅದನ್ನೇ ಮೆಜ್ ಮಾಡ್ತಿರೋದ್ರಲ್ಲ ಅದೇ. ಓಕೆ. ಸೊ ನಿಮ್ಮ ಲೈಫಲ್ಲಿ ಒಂದು ಬೇಡದೇ ಇರೋ ಇನ್ಸಿಡೆಂಟ್ ಅಂತ ಹೇಳಿದ್ರೆ ಮರೆಯೋಕ್ಕಾಗದೇ ಇರೋದು ಅಂದರೆ ಸರ್ ಅದೇ ಮಗಳು ಮದುವೆ ನೋಡಬೇಕು ಅಂತ ಇದ್ರು, ತುಂಬ ಆಸೆ ಇತ್ತು ಅವ್ರಿಗೆ, ಅದ್ರಲ್ಲಿ ತೀರೋಗ್ಬಿಟ್ರು. ಅದಕ್ಕೆ ಅವ್ರ ಆಸೆ ನಾನೇ ಬೇಯಿಸಿದ್ದೀನಿ. ಸೊ ಇದು ಮೀಡಿಯಂ ಫ್ಲೇಮಲ್ಲೇ ಇದೆ. ಮೀಡಿಯಮಲ್ಲಿ. ಸೊ ಯೂಶಲಿ ಈಗ ನೀವು ಈ ಥರ ಮಾಡಿರೋ ಮಸಾಲೆಗೆ ಆಲೂ ಅಂದೇನೆ ಇಲ್ಲ ಬೇರೆ ಏನಾದರೂ ವೆಜಿಟೇಬಲ್ ಅಥವಾ ಏನಾದರೂ ಸೇರಿಸಿ ನಾವು ಅದಕ್ಕೆ ಮಾಡ್ಬೋದು. ಸೊ ಈ ಮಸಾಲೆಗೆ ಇನ್ನೇನು ಆ್ಯಡ್ ಮಾಡ್ಬೋದು? ಅದೇ ಕ್ಯಾರೆಟು, ಹುಳ್ಳಿಕಾಯಿ, ವೆಜಿಟೇಬಲ್ದು ನಾವು ಆ್ಯಡ್ ಮಾಡ್ಬೋದು. ಓಕೆ. ಹೂಕೋಸು ಎಲ್ಲ ಹಾಕ್ಕೊಂಡು ಮಾಡ್ಬೋದು. ಸೇಮ್ ಮಸಾಲೆಗೆ ಓಕೆ, ಚೆನ್ನಾಗಿರ್ತದೆ. ಅದಕ್ಕೊಂದು ಸ್ವಲ್ಪ ಗೋಡಂಬಿ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಹಾಂ. 2 ವಿಜಲ್ ಆಯಿತು, ಈಗ ಆಫ್ ಮಾಡ್ತಾ ಇದ್ದೀನಿ. ಸೊ ಇದು ವಿಷಲ್ ಆರ್ಬೇಕಿಲ್ಲ, ತೆಗಿಬೋದು ಈಗ. ತುಂಬ ಘಮ ಘಮ ಅಂತಿದೆ, ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾ ಇದೆ. ತಿಂದು ನೋಡಿ ಆಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದು ಗ್ರೀನ್ ಕಲರ್ ನೋಡಿ, ವೆರಿ ಬಾಯ್ಲ್ ಆಗಿದೆ ಅಲ್ಲಮ್ಮ? ಓಕೆ, ಇದಾಗಿದೆ. ಓಕೆ, ಬೌಲ್ಗೆ ಹಾಕೋ. ಸರ್ವ್ ಮಾಡಿ. ಈಗ ರೆಡಿಯಾಗಿದೆ ಆಲೂ ಚಾಪ್ಸು. ತಿಂದು ಟೇಸ್ಟ್ ನೋಡಿ ಹೇಳಿ ನಮಗೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಮಗೋಸ್ಕರ ರಾಜಮ್ಮ ಅವರು ಆಲೂ ಚಾಪ್ಸ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಿ ಹೇಳ್ತೀನಿ, ಬನ್ನಿ. ಮ್ಯಾಮ್ ಇದಕ್ಕೆ ನಮ್ಗೆ ಇವಾಗ ಚಪಾತಿ ರೆಡಿ ಇದೆ. ಓಕೆ ಮ್ಯಾಮ್. ಓಕೆ ವೀಕ್ಷಕರೇ, ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿ ಬಂದಿದೆ. ಸೊ ನನಗೆ ಆ ಮಸಾಲೆ ರುಬ್ಬಿರೋದು ಸೊ ಸಾಫ್ಟಾಗಿ ರುಬ್ಬಿರೋದ್ರಿಂದ ನೀವು ಹೇಳ್ದಂಗೆ ಆ ತರಿಯಾಗಿ ರುಬ್ಬಿರೋದ್ರಿಂದ ಆಲೂ ಚಾಪ್ಸ್. ಸೊ ಇದು ಖಾರನ ನೀಟಾಗಿ ಸಾಫ್ಟಾಗಿ ರುಬ್ಬಿದೆ, ಆ ತರಿಯಾಗಿ ರುಬ್ಬಿರೋದ್ರಿಂದ ಆಲೂ ಚಾಪ್ಸು ನೀವು ನಾನ್ ವೆಜ್ಜಲ್ಲೂ ಈ ಥರ ಚಿಕನ್ ಚಾಪ್ಸ್ ಥರ ಟೇಸ್ಟ್ ಮಾಡಿರಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಸೊ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ವೆರಿ ಟೇಸ್ಟಿ. ಥ್ಯಾಂಕ್ ಯು ಸೊ ಮಚ್. ಸೊ ನಮ್ಮ BR ಕಿಚನ್ ಕಡೆಯಿಂದ ನಿಮಗೊಂದು ಸ್ಮಾಲ್ ಗಿಫ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ನೋಡೋದಲ್ಲ ವೀಕ್ಷಕರೇ, ಇವತ್ತಿನ ರೆಸಿಪಿ ಇದಾಗಿತ್ತು. ನೀವು ನಮ್ಮ BR ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ? ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೊಫೈಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.